ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ನೀಲ್ಗೂಡದ ಯಕ್ಷಿ ಚೌಡೇಶ್ವರಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಸಂಖ್ಯೆಯ ಭಕ್ತರು ಮಣ್ಣಿನ ಹಣತೆಯಿಂದ ದೀಪವನ್ನ ಬೆಳಗಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಈ ದೀಪೋತ್ಸವ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸತ್ಯ ಚೌಡೇಶ್ವರಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಭಕ್ತರು ದೇವರಿಗೆ ಉಡಿ ಸೇವೆ ಹಾಗೂ ಲಕ್ಷ ದೀಪೋತ್ಸವಕ್ಕೆ ದೀಪದ ಎಣ್ಣೆಗಳನ್ನು ನೀಡಿ ಹರಕೆಯನ್ನ ಸಮರ್ಪಣೆ ಮಾಡಿದ್ರು. ಈ ಲಕ್ಷ ದೀಪೋತ್ಸವ ಪುಣ್ಯ ಕಾರ್ಯಕ್ರಮಕ್ಕೆ ಕುಮಟಾ ಹೊನ್ನಾವರ ಭಾಗದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೊದಲ ಬಾರಿಗೆ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದೇನೆ. ಈ ದೇವಾಲಯದಲ್ಲಿ ಪ್ರತಿದಿನವೂ ಅನ್ನದಾನ ಸೇವೆ ನಡೆಯುತ್ತಿರುವುದು ಅಪಾರವಾಗಿದೆ. ಮಹಾದೇವ ಸ್ವಾಮಿಯವರು ಉತ್ತಮವಾಗಿಯೇ ಕ್ಷೇತ್ರವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ಶಕ್ತಿ ಅಪಾರವಾಗಿದ್ದು ಸಾವಿರಾರು ಭಕ್ತರ ಕಷ್ಟಗಳು ನಿವಾರಣೆಯಾಗಿರುವಂತಹ ನಿದರ್ಶನಗಳಿವೆ. ಈ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಿದ್ದಾಳೆ ಎಂದು ಹೇಳಿದ್ರು. ಬಹಳ ಶಕ್ತಿಯುತ ದೇವತೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನು ದೇವರಲ್ಲಿ ಬೇಡ್ಕೊಳ್ತಾರೆ ಅದೆಲ್ಲ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಯಾಕಂದ್ರೆ ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬಂದು ಕಷ್ಟ ಪರಿಹಾರವಾದ ಅನೇಕ ನಿದರ್ಶನಗಳಿವೆ. ಅಂದ್ರೆ ಈ ದೇವರು, ಈ ದೇವತೆ ಅಷ್ಟು ಶಕ್ತಿಯುತವಾಗಿದೆ. ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತ ಶಕ್ತಿ ಹೊಂದಿದಂತ ಒಂದು ದೇವರು. ನಾನು ಸಹ ಈಗ ಪ್ರಥಮ ಬಾರಿಗೆ ಇಲ್ಲಿ ಬಂದಾಗ ಇದು ಲಕ್ಷ ದೀಪೋತ್ಸವದ ಸಂದರ್ಭ. ಬಹಳಷ್ಟು ಒಳ್ಳೆ ವಾತಾವರಣ, ಏನಂದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ. ನನಗೂ ಸಹ ಇಲ್ಲಿ ಬಂದಾಗ ಬಹಳಷ್ಟು ಮನಸ್ಸಿಗೂ ಸಮಾಧಾನ, ಮತ್ತೆ ಇಲ್ಲಿಯ ವಾತಾವರಣನೂ ಅಷ್ಟೇ ಬಹಳ ಅದ್ಭುತವಾಗಿ ಮನಸ್ಸಿಗೆ ಹಿಡಿಸುವಂತದ್ದು. ನಾನು ಕೇಳಿದ ಪ್ರಕಾರ ಮತ್ತೆ ಇಲ್ಲಿ ತಿಳಿದು ಬಂದದ್ದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ಅನ್ನದಾಸೋಹ ಇದೆ. ಭಕ್ತರು ಎಷ್ಟೇ ಜನ ಬರ್ಲಿ, ಹೇಗೆ ಬರ್ಲಿ, ಯಾವುದನ್ನು ಅಪೇಕ್ಷೆ ಮಾಡದೆಯ ಅವರಿಗೆ ಊಟ ಉಪಚಾರದ ಕಾರ್ಯ ನಡೀತಾ ಇರೋದು ಬಹಳ ಅದ್ಭುತ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನಾನು ನೋಡಿದಾಗ ಏನೋ ಒಂದು ಹತ್ರ ಸಮೀಪ ಏನೋ ಒಂದು ಆಹಾರ ತಿನಿಸುಗಳು ಸಿಗುವ ಸಾಧ್ಯತೆಗಳು ಇಲ್ಲಿ ನನಗೆ ಸಮೀಪ ಕಂಡು ಬರ್ಲಿಲ್ಲ. ಆದ್ರೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಹಸಿದವರಿಗೆ ಅಥವಾ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಅಂದ್ರೆ ಊಟದ ಒಂದು ವ್ಯವಸ್ಥೆ ಮಾಡಿದಾರಲ್ಲ, ಅದು ನನಗೆ ಬಹಳ ಮನಸ್ಸಿಗೆ ಹಿಂಗೆ ನೆಮ್ಮದಿ ಕೊಡುವಂತದ್ದು. ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬಂದವರಿಗೆ ಏನ್ ಅಂದ್ರೆ ಏನು ಒಂದು ಪ್ರಸಾದ ರೂಪದಲ್ಲಿ ಕೊಡೋದೇನಿದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಮತ್ತೆ ಏನು ಈ ದೇವಸ್ಥಾನವನ್ನ ಮುನ್ನಡೆಸ್ಕೊಂಡು ಹೋಗುವಂತವ್ರು ನಮ್ಮ ಮಹಾದೇವ ಸ್ವಾಮೀಜಿಯವರು, ಅವ್ರ ಕಾರ್ಯನು ಬಹಳಷ್ಟು ಶ್ಲಾಘನೀಯವಾದದ್ದು. ಮಹಾದೇವ ಸ್ವಾಮಿಯವರು ಏನು ಈ ಕೆಲಸನ ಮಾಡ್ತಾ ಇದ್ದಾರಲ್ಲ, ಮುಂದಿನ ದಿನದಲ್ಲಿ ಆ ತಾಯಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಭಾಗವನ್ನ ಇನ್ನೂ ಒಂದು ಪುಣ್ಯ ಕ್ಷೇತ್ರ ಅನ್ನುವ ದಾರಿಯಲ್ಲಿ ಅವರು ಕೊಂಡೋಗ್ಲಿ. ಮತ್ತೆ ನಾವೆಲ್ಲ ಭಕ್ತಾದಿಗಳು ಯಾವತ್ತಿಗೂ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರ ಆಗ್ತೇವೆ ಅಂತ ಹೇಳಿ. ಈ ದೇವಾಲಯದ ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಲಕ್ಷ ದೀಪೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಈ ದೇವರ ಕೃಪೆಯು ಎಲ್ಲರ ಮೇಲೆ ಇರಲಿ ಎಂದು ಭಕ್ತರಾದ ವಿಕ್ರಮ್ ನಾಯ್ಕ್ ಹೇಳಿದ್ರು.